ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈಂಡ್ ಮಿಂಗಲ್ ವ್ಯೂಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕೆಲವೊಂದು ಪ್ರಾಬ್ಲಮ್ಸ್ನ ಡೈರೆಕ್ಟಾಗಿ ನಾವೇನು ಮಾಡಿದ್ವಿ, ಅಡಿಷನ್ ಹಾಗೂ ಸಬ್ಸ್ಟ್ರಾಕ್ಷನ್ ಮಾಡಿದ್ವಿ ಅಲ್ವಾ. ಈ ಕೆಲವೊಂದು ಸಲ ಏನಾಗುತ್ತೆ, ಡೈರೆಕ್ಟಾಗಿ ಕೆಲವೊಂದು ಪ್ರಾಬ್ಲಮ್ಸ್ನ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಾವೇನು ಮಾಡೋದು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗೆ ಡೈರೆಕ್ಟಾಗಿ ಕೆಲವೊಂದು ಪ್ರಾಬ್ಲಮ್ನ ಮಾಡೋಕ್ಕಾಗಲ್ಲ ಅಂದಾಗ ನಾವೇನು ಮಾಡ್ತೀವಿ, ಕೆಲವೊಂದು ಫಾರ್ಮುಲಾನ ನಾವೇನು ಮಾಡ್ತೀವಿ, ಅಪ್ಲೈ ಮಾಡ್ತೀವಿ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಅಡಿಷನ್ ಹಾಗೂ ಸಬ್ಸ್ಟ್ರಾಕ್ಷನ್ ಸ್ಮಾಲ್ ಫ್ರೆಂಡ್ ಫಾರ್ಮುಲಾ ನಾನಿಲ್ಲಿ ಬರೆದಿದ್ದೀನಿ. ಈ ಒಂದು ಫಾರ್ಮುಲಾಸು ಹೇಗೆ ಬಂದವು, ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸ್ಮಾಲ್ ಫ್ರೆಂಡ್ ಫಾರ್ಮುಲಾ. ಓಕೆ, ಈಗ ನಮಗೆಲ್ಲರಿಗೂ ಬೆಸ್ಟ್ ಫ್ರೆಂಡ್ ಮತ್ತು ಕಾಮನ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಇರ್ತಾರೆ. ಆಲ್ಮೋಸ್ಟ್ ಬೆಸ್ಟ್ ಫ್ರೆಂಡ್ ಹಾಗೂ ಕಾಮನ್ ಫ್ರೆಂಡ್ಸು ಇರ್ತಾರಲ್ವಾ. ಹಾಗೆಯೇ ಇಲ್ಲಿ ಏನಾಗಿದ್ದಾರೆ, ಸ್ಮಾಲ್ ಫ್ರೆಂಡ್ ಫಾರ್ಮುಲಾದಲ್ಲಿ ನಾವು ಈ ಸ್ಮಾಲ್ ಫ್ರೆಂಡ್ಸ್ಗೆ ಯಾರ್ಯಾರು ಕಾಮನ್ ಫ್ರೆಂಡ್ ಹಾಗೂ ಯಾರು ಬೆಸ್ಟ್ ಫ್ರೆಂಡ್ ಅನ್ನೋದ್ರ ಬಗ್ಗೆ ನಾವು ಈಗ ನೋಡೋಣ. ಓಕೆ, ಸ್ಮಾಲ್ ಫ್ರೆಂಡ್ಸ್ ಅಲ್ಲಿ ನಾವೇನು ಮಾಡ್ತೀವಿ, 1 2 3 4 ಹಾಗೂ 5 ಈ ಒಂದು 5 ನಂಬರ್ಸ್ನ ಏನು ಮಾಡ್ತೀವಿ, ತಗೊತೀವಿ. ಈ ಒಂದು 5 ನಂಬರ್ಸಲ್ಲಿ ನಾವು ಕಾಮನ್ ಫ್ರೆಂಡ್ ಯಾರು ಮತ್ತು ಬೆಸ್ಟ್ ಫ್ರೆಂಡ್ ಯಾರು ಅನ್ನೋದನ್ನು ನಾವೇನು ಮಾಡಬೇಕು, ಕಂಡುಹಿಡ್ಕೋಬೇಕು. ಹೇಗೆ ಅನ್ನೋದನ್ನು ನಾವೀಗ ನೋಡೋಣ. ಇಲ್ಲಿ ಈ 1 2 3 4 5 ನಂಬರ್ಸ್ ಇದೆಯಲ್ಲ, ಇದರಲ್ಲಿ ಬಿಗ್ಗೆಸ್ಟ್ ನಂಬರ್ ಯಾವುದು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಈ ಒಂದು 1 2 3 4 5 ಅಲ್ಲಿ ಬಿಗ್ಗೆಸ್ಟ್ ನಂಬರ್ ಯಾವುದು, 5. ಓಕೆ, ಈ 4 ನಂಬರ್ಗಿಂತ ದೊಡ್ಡ ನಂಬರ್ ಯಾವುದು, 5 ಅಲ್ವಾ. ಸೊ ಅದರಿಂದಾಗಿ ನಾವೇನು ಮಾಡ್ತೀವಿ, 1 2 3 4 5ನ ಒಂದು ಈ 4 ನಂಬರ್ಸ್ನ ಒಂದು ಕಾಮನ್ ಫ್ರೆಂಡ್ 5 ಆಗಿರುತ್ತೆ. ಓಕೆ, ಈಸಿಯಾಗಿ ನಾವು ನೆನ್ಪಿಟ್ಕೊಳ್ಬೋದು. ಹೇಗೆ ಅಂದರೆ, ಯಾವ ನಂಬರ್ ನಾವು ಈಗ ಸ್ಮಾಲ್ ಫ್ರೆಂಡ್ಸ್ ತೊಗೊಂಡಿರೋದ್ರಿಂದ 1 2 3 4 5 ಅಲ್ಲಿ ಯಾವುದು ಬಿಗ್ಗೆಸ್ಟ್ ನಂಬರ್ ಅಂತ ನೆನ್ಪಿಟ್ಕೊಬಿಟ್ರೆ ಆ ಒಂದು ಈ 4 ನಂಬರ್ಗಳಿಗೆ ಕಾಮನ್ ಫ್ರೆಂಡ್ ಯಾವುದಾಗಿರುತ್ತೆ, 5 ಆಗಿರುತ್ತೆ ಅನ್ನೋದು ಈಸಿಯಾಗಿ ನಾವೇನು ಮಾಡ್ಬೋದು, ನೆನ್ಪಿಟ್ಕೋಬೋದು. ಓಕೆ, ಈಗ ನಾವು 1 2 3 4 5 ಅಲ್ಲಿ ಕಾಮನ್ ಫ್ರೆಂಡ್ 5 ಅಂತ ನಾವಿಲ್ಲಿ ಏನು ಮಾಡಿದ್ವಿ, ಕಂಡುಹಿಡ್ಕೊಂಡ್ವಿ. ಈಗ ಕಾಮನ್ ಫ್ರೆಂಡ್ ಸಿಕ್ತು ನಮಗೆ, ಈ 4 ನಂಬರ್ಗೆ ಕಾಮನ್ ಫ್ರೆಂಡ್ ಸಿಕ್ತು. ಈಗ ಇದರಲ್ಲಿ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕಂಡುಹಿಡ್ಕೋಬೇಕಲ್ವಾ. ಅದು ಹೇಗೆ ಅನ್ನೋದನ್ನ ನೋಡೋಣ. ಫಸ್ಟ್ ಈಗ ನಾವು ಒಂದು ನಂಬರ್ 1ನ ಒಂದು ಬೆಸ್ಟ್ ಫ್ರೆಂಡ್ ಯಾರು ಅನ್ನೋದನ್ನ ಕಂಡುಹಿಡಿಯೋಣ. ಹೇಗೆ ಅಂದರೆ ನೋಡಿ, ಇಲ್ಲಿ +1 ತಗೊತೀವಿ ಅಲ್ವಾ. ಈ +1ಗೆ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕಂಡುಹಿಡಿಯೋದು ಹೇಗೆ ಅಂದರೆ ತುಂಬಾ ಈಸಿ. ಇಲ್ಲಿ ಕಾಮನ್ ಫ್ರೆಂಡ್ 5 ಇದೆಯಲ್ಲ, ಸೊ 5 ಫಿಂಗರ್ಸ್ನ ಓಪನ್ ಮಾಡಬೇಕು. ಓಕೆ, ಈ 5 ಫಿಂಗರ್ಸ್ನ ಓಪನ್ ಮಾಡಿಬಿಟ್ಟು ಈಗ ನೆಕ್ಸ್ಟ್ 1 ನಮಗೆ ಬೇಕಾಗಿರೋದಲ್ವ. ಸೊ 1 ಫಿಂಗರ್ನ ಏನು ಮಾಡ್ತೀವಿ, ನಾವು ಕ್ಲೋಸ್ ಮಾಡ್ತೀವಿ. ಆಗ ಎಷ್ಟು ಫಿಂಗರ್ಸ್ ಈ ಓಪನ್ ಆಗಿದ್ದಾವೆ, 1 2 3 4 ಫಿಂಗರ್ಸ್ ಓಪನ್ ಆಗಿರೋದ್ರಿಂದ 1ನ ಒಂದು ಬೆಸ್ಟ್ ಫ್ರೆಂಡ್ ಯಾರಾಗುತ್ತೆ, 4 ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು, +5 ಕಾಮನ್ ಫ್ರೆಂಡ್ನ ಇಲ್ಲಿ ಹಾಕ್ಕೋಬೇಕು, ಹಾಗೆ ಮೈನಸ್ ಬೆಸ್ಟ್ ಫ್ರೆಂಡ್ ಯಾರು, 4 ಅಲ್ವಾ. ಸೊ ಅದನ್ನೇನು ಮಾಡಬೇಕು, ನಾವು ಕಳಿಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಓಕೆ, ಅದೇ ರೀತಿಯಾಗಿ +4ನ ಒಂದು ಬೆಸ್ಟ್ ಫ್ರೆಂಡ್ ಕೂಡ ಏನಾಗಿರುತ್ತೆ, +5 - 1 ಆಗಿರುತ್ತೆ. +4ನ ಒಂದು ಬೆಸ್ಟ್ ಫ್ರೆಂಡ್ 1 ಆಗಿರುತ್ತೆ, +1ನ ಒಂದು ಬೆಸ್ಟ್ ಫ್ರೆಂಡ್ 4 ಆಗಿರುತ್ತೆ. ಓಕೆ, ಈಗ ನಾವು ನೆಕ್ಸ್ಟ್ +2ನ ಒಂದು ಬೆಸ್ಟ್ ಫ್ರೆಂಡ್ನ ಕಂಡುಹಿಡಿಯೋಣ. ಈಗ 5 ಕಾಮನ್ ಫ್ರೆಂಡ್ ಆಗಿರೋದ್ರಿಂದ 5 ಫಿಂಗರ್ಸ್ ಓಪನ್ ಮಾಡಿ ನಮಗೆ 2 ನಂಬರ್ನ ಒಂದು ಬೆಸ್ಟ್ ಫ್ರೆಂಡ್ ಬೇಕಲ್ವ. ಸೊ 2 ಫಿಂಗರ್ಸ್ನ ಕ್ಲೋಸ್ ಮಾಡಿದವಾಗ ಎಷ್ಟು ಫಿಂಗರ್ಸ್ ಓಪನ್ ಆಗಿದ್ದಾವೆ, 3 ಫಿಂಗರ್ಸ್ ಓಪನ್ ಆಗಿದಾವಲ್ವಾ. ಸೊ ಅದರಿಂದಾಗಿ +2ನ ಒಂದು ಬೆಸ್ಟ್ ಫ್ರೆಂಡ್ ಏನಾಗುತ್ತೆ, +3 ಆಗುತ್ತೆ. ಅದೇ ಥರ +3ನ ಒಂದು ಬೆಸ್ಟ್ ಫ್ರೆಂಡ್ ಯಾರಾಗ್ತಾರೆ, ಇಲ್ಲಿ ನೋಡಿ +3 ಬೇಕಾಗಿದೆ ಅಲ್ವಾ. ಸೊ 5 ಫಿಂಗರ್ಸಲ್ಲಿ 3 ಫಿಂಗರ್ಸ್ ಕ್ಲೋಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ, 2 ಉಳಿಯುತ್ತಲ್ವ. ಸೊ ಅದರಿಂದಾಗಿ +2 ಏನಾಗುತ್ತೆ, ಈ ಒಂದು ಬೆಸ್ಟ್ 3ನ ಒಂದು ಕಾಮನ್ ಫ್ರೆಂಡ್, +3ನ ಒಂದು ಬೆಸ್ಟ್ ಫ್ರೆಂಡ್ ಯಾರಾಗ್ತಾರೆ, 2 ಆಗ್ತಾರೆ. ಇದನ್ನ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳ. ಯಾಕೆ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ಸಲ್ಲಿ ನಾವು ಕ್ಯಾರಿ ತೊಗೊಂಡು ಮಾಡಬೇಕಾಗುತ್ತಲ್ವ. ಸೊ ಅದರಿಂದಾಗಿ ನಾವೇನು ಮಾಡ್ತೀವಿ, ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಅದರಿಂದಾಗಿ ನೀವೇನು ಮಾಡಬೇಕು, ಈ ಒಂದು ಫಾರ್ಮುಲಾಸ್ನ ಮತ್ತು ಬೆಸ್ಟ್ ಫ್ರೆಂಡ್ ಕಾಮನ್ ಫ್ರೆಂಡ್ಸ್ ಯಾರು ಅನ್ನೋದನ್ನು ಸ್ವಲ್ಪ
ನೆನ್ಪಿಟ್ಕೊಳ್ಳಿ, ಅದು ಈಸಿಯಾಗೇ ಇದೆ, ಕಷ್ಟ ಏನೂ ಇಲ್ಲ. +5 ಇದೆಯಲ್ವಾ, ಅದೇನಾಗುತ್ತೆ, ಅದು ಕಾಮನ್ ಫ್ರೆಂಡ್ ಆಗುತ್ತೆ. ಆ ಕಾಮನ್ ಫ್ರೆಂಡಲ್ಲಿ ನಾವೇನು ಮಾಡಬೇಕು, ನಮಗೆ ಯಾವ ಯಾವ ನಂಬರ್ನ ಒಂದು ಬೆಸ್ಟ್ ಫ್ರೆಂಡ್ ಬೇಕಾಗಿದ್ದು ಅಷ್ಟು ಫಿಂಗರ್ಸ್ನ ಕ್ಲೋಸ್ ಮಾಡಿದವಾಗ ನಮಗೇನಾಗುತ್ತೆ, ಬೆಸ್ಟ್ ಫ್ರೆಂಡು ಸಿಗುತ್ತೆ. ಓಕೆನಾ? ಈಗ +1ನ ಒಂದು ಬೆಸ್ಟ್ ಫ್ರೆಂಡ್ ಯಾರಾಗ್ತಾರೆ, +4 ಆಗ್ತಾರೆ. +4ನ ಒಂದು ಬೆಸ್ಟ್ ಫ್ರೆಂಡ್ ಯಾರಾಗ್ತಾರೆ, +5 ಆಗ್ತಾರೆ. ಈಗ ಅದೇ ರೀತಿಯಾಗಿ +2ನ ಒಂದು ಬೆಸ್ಟ್ ಫ್ರೆಂಡ್ +3 ಆಗ್ತಾರೆ. +3ನ ಒಂದು ಬೆಸ್ಟ್ ಫ್ರೆಂಡ್ +2 ಆಗುತ್ತೆ. ಓಕೆನಾ? ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಫಾರ್ಮುಲಾನ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಬರ್ದಿದ್ದೀನಿ ಅಲ್ವಾ, ಅಡಿಷನ್ ಫಾರ್ಮುಲಾ ಬಂದ್ಬಿಟ್ಟು +2. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲದರಲ್ಲೂ ಏನಾಗಿದೆ, ಕಾಮನ್ ಫ್ರೆಂಡ್ ಇದೆ ನೋಡಿ. ಇಲ್ಲಿ +5 +5 +5 +5 ಇದು ಕಾಮನ್ ಫ್ರೆಂಡ್ ಆಗಿರೋದ್ರಿಂದ ಏನು ಮಾಡ್ತೀವಿ, ಪ್ರತಿಯೊಂದು ನಂಬರಲ್ಲೂ ನಾವು ಇದನ್ನ ಹಾಕ್ತೀವಿ. ಓಕೆ, +1ನ ಒಂದು ಬೆಸ್ಟ್ ಫ್ರೆಂಡ್ +4 ಅಂತ ಕಂಡಿಡ್ಕೊಂಡ್ವಲ್ಲ, ಸೊ ಅದನ್ನೇನು ಮಾಡ್ತೀವಿ, -4 ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಇಲ್ಲಿ ಹಾಕ್ತೀವಿ. ಈಗ +1ನ ಒಂದು ಫಾರ್ಮುಲಾ ನಮಗೆ ಸಿಗುತ್ತೆ. ಅದೇ ರೀತಿಯಾಗಿ +2ನ ಕಾಮನ್ ಫ್ರೆಂಡ್ ಯಾರು, 5. +2ನ ಒಂದು ಬೆಸ್ಟ್ ಫ್ರೆಂಡ್ ಯಾರು, 3. ಅದರಿಂದಾಗಿ ಕಾಮನ್ ಫ್ರೆಂಡಲ್ಲಿ ಬೆಸ್ಟ್ ಫ್ರೆಂಡ್ನ ಏನು ಮಾಡ್ತೀವಿ, ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ. ಓಕೆ, ಅದೇ ರೀತಿಯಾಗಿ +3ನ ಒಂದು ಕಾಮನ್ ಫ್ರೆಂಡ್ +5. +3ನ ಒಂದು ಬೆಸ್ಟ್ ಫ್ರೆಂಡ್ +2 ಇರೋದ್ರಿಂದ ಏನು ಮಾಡ್ತೀವಿ, ಇಲ್ಲಿ ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ. ಅಡಿಷನ್ ಅಲ್ಲಿ ಏನು ಮಾಡ್ತೀವಿ, ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ. ಸಬ್ಸ್ಟ್ರಾಕ್ಷನ್ ಅಲ್ಲಿ ಬೆಸ್ಟ್ ಫ್ರೆಂಡ್ ನಾವೇನು ಮಾಡ್ತೀವಿ, ಆಡ್ ಮಾಡ್ತೀವಿ. ಸೊ ಅದೇನಾಗುತ್ತೆ, ಉಲ್ಟಾ ಪಲ್ಟಾ ಆಗುತ್ತೆ. ಆ ಥರ ಅಡಿಷನ್ ಅಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ, ಸಬ್ಸ್ಟ್ರಾಕ್ಷನ್ ಅಲ್ಲಿ ಅಡಿಷನ್ ಮಾಡ್ತೀವಿ. ಓಕೆ, +4ನ ಒಂದು ಕಾಮನ್ ಫ್ರೆಂಡ್ +5. ಆ +4ನ ಒಂದು ಬೆಸ್ಟ್ ಫ್ರೆಂಡ್ ಯಾರು, 1 ಅಲ್ವಾ, ಸೊ ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಸಬ್ಸ್ಟ್ರಾಕ್ಷನ್ ಫಾರ್ಮುಲಾ ಇದೆ ಅಲ್ವಾ, ಈ ಸಬ್ಸ್ಟ್ರಾಕ್ಷನ್ ಫಾರ್ಮುಲಾ ಅಲ್ಲಿ ಕೂಡ ಸೇಮ್ ಅದೇ ಥರ ನೋಡಿ. ಇಲ್ಲಿ ಇಲ್ಲೆಲ್ಲ ನೋಡಿ, ಕಾಮನ್ ಫ್ರೆಂಡ್ ಏನು ಮಾಡಿದೀವಿ, ಆಡ್ ಮಾಡಿದ್ದೀವಿ. ಬೆಸ್ಟ್ ಫ್ರೆಂಡ್ ಸಬ್ಸ್ಟ್ರಾಕ್ಷನ್ ಮಾಡಿದ್ದೀವಿ. ಇಲ್ಲೇನು ಮಾಡಿದ್ದೀವಿ, ಸಬ್ಸ್ಟ್ರಾಕ್ಷನಲ್ಲಿ ಬೆಸ್ಟ್ ಫ್ರೆಂಡ್ನ ಆ್ಯಡ್ ಮಾಡಿದ್ದೀವಿ, ಕಾಮನ್ ಫ್ರೆಂಡ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ದೀವಿ. ಸೇಮ್ ಮೆಥಡ್. ಓಕೆ, -1 +4 -5. ಇಲ್ಲೇನು ಮಾಡಿದ್ದೀವಿ, ಬೆಸ್ಟ್ ಫ್ರೆಂಡ್ನ ಆ್ಯಡ್ ಮಾಡಿದ್ದೀವಿ, ಕಾಮನ್ ಫ್ರೆಂಡ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ದೀವಿ. ಅದೇ ರೀತಿಯಾಗಿ -2ನ ಒಂದು ಬೆಸ್ಟ್ ಫ್ರೆಂಡ್ ಯಾರು, +3 ಇರೋದ್ರಿಂದ ಅದನ್ನ ಏನು ಮಾಡ್ತೀವಿ, ಆ್ಯಡ್ ಮಾಡಿದ್ದೀವಿ, ಕಾಮನ್ ಫ್ರೆಂಡ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ದೀವಿ. -3 +2 -5. -4 +1 -5. ಈ ರೀತಿಯ ಒಂದು ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾನ ನೀವೇನು ಮಾಡಿರಿ, ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಎಲ್ಲವೂ ಈ ಫಾರ್ಮುಲಾನ ಅಪ್ಲೈ ಮಾಡಿನೇ ಮಾಡಬೇಕಾಗುತ್ತೆ, ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ಸೊ ಅದರಿಂದಾಗಿ ಈ ಒಂದು ಫಾರ್ಮುಲಾನ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಒಂದ್ಸಲ ಅಲ್ಲ ಅಂದರೆ 5 ಸಲ ಆದ್ರೂ ನೀವು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.